ಬೆಳಗಾವಿ ಜೈಲಿಗೆ ಪ್ರದೋಷ್ ಶಿಫ್ಟ್ ಆಗ್ತಾ ಇರೋದ್ರಿಂದ ಬೆಳಗಾವಿ ಜೈಲಿನ ಸ್ಥಿತಿಗತಿಗಳು ಏನು ಅನ್ನೋದ್ರ ಬಗ್ಗೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ನನ್ನ ಬೆಳಗಾವಿ ಇಂಡಲ್ಗೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಜೈಲ್ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ನಿಮ್ಗೆ ತೋರಿಸೋದೀಗ ಬೆಳಗಾವಿ ತಾಲೂಕಿನ ಹಿಂಡಲ್ಗ ಗ್ರಾಮದಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ ಅಂದರೆ ಏನು ಪರಪ್ಪನ ಆಗ್ರಹದಲ್ಲಿ ಏನು ಕೊಲೆ ಆರೋಪಿಯಾದಂಥ ನಟ ದರ್ಶನ್ ಏನು ಅವರಿಗೆ ರಾಜ್ಯಾತಿಥ್ಯ ನೀಡ್ತಿರ್ತಕ್ಕಂಥ ಪ್ರಕರಣ ಏನು ಬೆಳಕಿಗೆ ಬಂತು. ಬೆಳಕಿಗೆ ಬಂದ ಬಳಿಕ ಆ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿತು. ಜೊತೆಗೆ ಈಗಾಗಲೇ ಏನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಬೇರೆ ಬೇರೆ ಒಂದು ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಇಂಡಲ್ಗ ಜೈಲಿಗೆ ಏನು ದರ್ಶನನ್ನು ಶಿಫ್ಟ್ ಮಾಡ್ತಾರೆ ಅನ್ನೋಂಥ ಮಾತುಗಳು ಆರಂಭದಲ್ಲಿ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು. ಈಗ 14ನೇ ಆರೋಪಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಅಲ್ಲ, 14ನೇ ಆರೋಪಿ ಆದಂಥ ಪ್ರದೋಷ್ನನ್ನ ಇಲ್ಲಿ ಶಿಫ್ಟ್ ಮಾಡ್ತಾರೆ ಅನ್ನೋಂಥ ಮಾಹಿತಿಗಳು ಜೈಲಧಿಕಾರಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ಇನ್ನೂ ಕೂಡ ಏನು ಅಧಿಕೃತ ಯಾವುದೇ ರೀತಿಯ ಮಾಹಿತಿಗಳು ಹೊರಬಿದ್ದಿಲ್ಲ. ಆದರೆ ಪ್ರದೋಷ್ನನ್ನು ಕರ್ಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಇಂಡಲ್ಗೈ ಜೈಲಿಗೆ 14ನೇ ಆರೋಪಿ ಆದಂಥ ಪ್ರದೋಷ್ ಬಂದರೆ ಆತನನ್ನು ಏನು ವಿಚಾರಣಾಧೀನ ಕೈದಿಗಳು ಇರಿಸುವಂಥ ಏನು ಸೆಲ್ ಏನಿದೆ, ಅಂದರೆ ಈ ಒಂದು ಜೈಲಿನ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಏನು ಆ ಒಂದು ಕೈದಿಗಳ ವಿಭಾಗ ಏನಿದೆ ಆ ವಿಭಾಗದಲ್ಲಿ ಪ್ರದೋಷ್ನನ್ನು ಇರಿಸೋದಕ್ಕೆ ಆಗಲೇ ಒಂದು ಚಿಂತನೆಯನ್ನು ಜೈಲಧಿಕಾರಿಗಳು ಮಾಡಿದ್ದಾರೆ. ಪ್ರದೋಷ್ನನ್ನು ಏನು ಬೆಂಗಳೂರಿನಿಂದ ಕರ್ಕೊಂಡು ಬಂದ ಬಳಿಕ ಆತನಿಗೆ ಬೆಳಗಾವಿಯಲ್ಲಿ ಏನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಲಾಗುತ್ತೆ. ವೈದ್ಯಕೀಯ ಚಿಕಿತ್ಸೆ ಒಳಪಡಿಸಿದ ಬಳಿಕ ಆತನನ್ನು ಈ ಒಂದು ಜೈಲಿನ ಒಳಗಡೆ ಏನಂದರೆ ವಿಚಾರಧೀನ ಕೈದಿಯೇ ಇರ್ತಕ್ಕಂಥ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆ ಇದೇ ಬೆಳಗಾವಿಯ ಇಂಡಲ್ಗ ಜೈಲಿನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೂಡ ಇದೇ ಇಂಡಲ್ಗ ಜೈಲಿನಲ್ಲಿದ್ದರು. ಕೊಲೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಇದೇ ಇಂಡಲ್ಗ ಜೈಲಿನಲ್ಲಿ ಇದ್ರು. ಈಗ ಸದ್ಯ ಜಾಮೀನ್ ಮೇಲೆ ಅವರು ಬಿಡುಗಡೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂದರೆ ಬೆಳಗಾವಿ ಇಂಡಲ್ಗ ಜೈಲ್ ಅಂದರೆ ಕುಖ್ಯಾತ ಒಂದು ಏನು ಕೈದಿಗಳು ಇರ್ತಕ್ಕಂಥ ಜೈಲು. ಬನ್ನಂಜೆ ರಾಜ ಆಗಿರ್ಬೋದು, ಸೈನಾಡ್ ಮಲ್ಲಿಕ ಆಗಿರ್ಬೋದು, ವೀರಪ್ಪನ್ ಸಹಚರರಾಗಿರ್ಬೋದು, ಜೊತೆಗೆ ಏನು ಜಯೇಶ್ ಪೂಜಾರಿ ಆಗಿರ್ಬೋದು, ಮತ್ತು ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೊನ್ನೆಷ್ಟೇ ಏನು ನಾಗ್ಪುರದಿಂದ ಕರ್ಕೊಂಡು ಬಂದಂಥ ಮೋಸ್ಟ್ ವಾಂಟೆಡ್ ಉಗ್ರ ಆದಂಥ ಅಕ್ಬರ್ ಪಾಷಾ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ಒಂದು ಇಂಡಲ್ಗ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಒಟ್ಟು 790 ಜನ ಕೈದಿಗಳು ಈಗ ಸದ್ಯ ಇಂಡಲ್ಗ ಜೈಲಿನಲ್ಲಿದ್ದಾರೆ. 1000ಕ್ಕಿಂತ ಅಧಿಕ ಕೈದಿಗಳು ಇರಿಸುವಂಥ ಸಾಮರ್ಥ್ಯ ಇಂಡಲ್ಗ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಈ ಒಂದು 790 ಜನರಲ್ಲಿ 10 ಜನರೇನಿದ್ದಾರೆ ಇವರು ಗಲ್ಲು ಶಿಕ್ಷೆಗೆ ಒಳಗಾದಂಥವ್ರು ಇದ್ದಾರೆ. ಉಳಿದಂತೆ 300 ಜನ ಏನಿದ್ದಾರೆ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾದಂಥವ್ರು ಇದ್ದಾರೆ. ಜೊತೆಗೆ ಈಗ ಒಂದು ಇಂಡಲ್ಗ ಜೈಲಿನಲ್ಲಿ ಈಗ ಪ್ರದೋಷ್ನನ್ನು ಶಿಫ್ಟ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇದೆ. ಹಾಗಾದರೆ ಈಗಾಗಲೇ ಜೈಲ್ ಅಧಿಕಾರಿಗಳು ಕೂಡ ಒಂದು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಬಂದರೆ ಆತನಿಗೆ ಎಲ್ಲಿಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಾಗ್ತದೆ. ಏನು ಎಲ್ಲ ಕೈದಿಗಳಂತೆ ಆತನನ್ನು ಕೂಡ ಸಾಮಾನ್ಯ ಸೆಲ್ನಲ್ಲಿ ಇಡೋದಕ್ಕೆ ಕೂಡ ಒಂದು ಈಗಾಗಲೇ ಚಿಂತನೆ ನಡೆದಿರ್ತಕ್ಕಂಥದ್ದು. ವಿಚಾರಧೀನ ಕೈದಿಗಳಿಗಾಗಿ ಒಂದು ಪ್ರತ್ಯೇಕವಾದಂಥ ಸೆಲ್ ಇದೆ. ಅದೇ ಸೆಲ್ನಲ್ಲಿ ಒಂದು ಈ ಒಂದು ಪ್ರದೋಷನ ಇರಿಸೋದಕ್ಕೆ ಜೈಲು ಅಧಿಕಾರಿಗಳು ಕೂಡ ಒಂದು ಈಗ ನಿರ್ಧಾರ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಗ್ತದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ TV5 ಬೆಳಗಾವಿ.